ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಷಡ್ದರ್ಶನಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ನಿಟ್ಟಿನಲ್ಲಿ ಕಾಪಿಲ ಸಾಂಖ್ಯ ದರ್ಶನ, ಪಾತಂಜಲ ಯೋಗ ದರ್ಶನ, ಗೌತಮಿಯ ನ್ಯಾಯ ದರ್ಶನ, ಕಣಾದ ವೈಶೇಷಿಕ ದರ್ಶನ, ಜೈಮಿನಿಯ ಪೂರ್ವಮೀಮಾಂಸಾ ದರ್ಶನ ಹಾಗೂ ಬಾದರಾಯಣಿಯ ವೇದಾಂತ ದರ್ಶನಗಳೆಂಬ ಷಡ್ದರ್ಶನಗಳು ಇರುತ್ತವೆ. ಈ ಷಡ್ದರ್ಶನಗಳ ಬಗ್ಗೆ 2 ಕಂತುಗಳಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಷಡ್ದರ್ಶನಗಳು. ನಮ್ಮಿ ಭಾರತ ಭೂಮಿಯು ವೇದ ವೇದಾಂತ ವೇದಾಂಗ ಪುರಾಣ ಇತಿಹಾಸ ಧರ್ಮಶಾಸ್ತ್ರ ನೃತ್ಯ ಸಂಗೀತ ಮುಂತಾದವುಗಳಿಗೆ ತವರು ಮನೆಯಾಗಿದೆ. ಸಕಲ ಮಾನವರಿಗೂ ಬೇಕಾಗಿರುವ ಸುಖ ಶಾಂತಿ ಸಂತೋಷ ತೃಪ್ತಿ ಆನಂದಗಳನ್ನು ಹೊಂದುವುದಕ್ಕೆ ಬೇಕಾಗಿರುವ ಸಕಲ ಸಾಧನಗಳನ್ನು ಈ ಗ್ರಂಥಗಳಿಂದ ತಿಳಿಸಲಾಗುತ್ತಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು 4 ವಿಂಗಡಿಸಿರುತ್ತಾರೆ. ಈ ಪುರುಷಾರ್ಥಗಳನ್ನು ಅಭ್ಯುದಯ ಮತ್ತು ಮೋಕ್ಷವೆಂದು 2 ವಿಭಾಗಿಸಬಹುದು. ಅಭ್ಯುದಯವೆಂದರೆ ಪ್ರಾಪಂಚಿಕ ಸುಖಭೋಗಗಳು. ಈ ಲೋಕದಲ್ಲಿ, ಈ ಜನ್ಮದಲ್ಲಿ, ಈ ಶರೀರದಲ್ಲಿದ್ದುಕೊಂಡೇ ಅನುಭವಿಸಬಹುದಾದ ಸುಖಭೋಗಗಳಿಗೆ ಅಭ್ಯುದಯ ಎಂದು ಹೆಸರು. ಇದನ್ನು ಇಂಗ್ಲಿಷಿನಲ್ಲಿ ವರ್ಲ್ಡ್ಲಿ ಪ್ರಾಸ್ಪ್ಯಾರಿಟೀಸ್ ಎನ್ನುತ್ತಾರೆ. ದೀರ್ಘಾಯುಷ್ಯ, ಪೂರ್ಣಾರೋಗ್ಯ, ಅಷ್ಟೈಶ್ವರ್ಯ, ಧನ ಧಾನ್ಯ, ಅಧಿಕಾರ, ಸತ್ಸಂತಾನ, ಸತ್ಕೀರ್ತಿ, ಪತ್ನಿ ಪುತ್ರ ಭವನ ವಾಹನಾದಿ ಸಕಲ ಭೋಗಗಳನ್ನು ಪಡೆಯುವುದೇ ಅಭ್ಯುದಯ ಎಂದು ಕರೆಯಲ್ಪಡುತ್ತದೆ. ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ದೇವತೆಗಳ ಆರಾಧನೆ, ಜಪ, ಪೂಜಾ, ಹೋಮ ಹವನಾದಿಗಳು, ಯಜ್ಞ, ದಾನ, ತಪಸ್ಸುಗಳನ್ನಾಚರಿಸಿದರೆ ಅಂತಹವರಿಗೆ ಅಭ್ಯುದಯ ಫಲ ಉಂಟಾಗುತ್ತದೆ. ಹೆಚ್ಚು ವಿಚಾರ ಮಾಡದೆ, ತರ್ಕವನ್ನೂ ಮಾಡದೆ, ಕೇವಲ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಸರಿಯಾಗಿ ಮಾಡಿದರೆ ಅಭ್ಯುದಯದ ಫಲಗಳು ಉಂಟಾಗುತ್ತವೆ. ಇದೆಲ್ಲವೂ ಪ್ರೇಯೋ ಮಾರ್ಗವೆನಿಸುತ್ತದೆ. ಇದಕ್ಕೆ ಪ್ರವೃತ್ತಿ ಮಾರ್ಗವೆಂದು ಕರೆಯುತ್ತಾರೆ. ಇದಕ್ಕಿಂತ ಭಿನ್ನವಾದ ಇನ್ನೊಂದು ಮಾರ್ಗವಿರುತ್ತದೆ. ಅದಕ್ಕೆ ಶ್ರೇಯೋ ಮಾರ್ಗ ಎಂದು ಹೆಸರು. ಅದು ಮೋಕ್ಷ ಮಾರ್ಗ. ಅದು ಮೋಕ್ಷ ಮಾರ್ಗ. ಮೋಕ್ಷ ಎಂದರೆ ಬಿಡುಗಡೆ, ದೇಹ ಬಂಧನದಿಂದ, ಜನ್ಮಾಂತರ ಬಂಧನದಿಂದ ಬಿಡುಗಡೆ. ಇದಕ್ಕೆ ಅಪವರ್ಗವೆಂದು ಹೆಸರಿದೆ. ಕರ್ಮ ಮಾರ್ಗದಿಂದ ತನ್ನನ್ನು ತಪ್ಪಿಸಿಕೊಂಡು ಶಾಶ್ವತವಾದ ಪರಮಾನಂದವನ್ನು ಪಡೆದುಕೊಳ್ಳಲು ರಾಜಮಾರ್ಗವಿದು. ಇದಕ್ಕೆ ನಿವೃತ್ತಿ ಮಾರ್ಗ ಎಂದು ಹೆಸರಿದೆ. ಈ ಮೋಕ್ಷಕ್ಕೆ ಪರಮ ಪುರುಷಾರ್ಥ ಎಂದು ಇನ್ನೊಂದು ಹೆಸರಿದೆ. ಈ ಮೋಕ್ಷ ಮಾರ್ಗದಲ್ಲಿ ವಿವೇಕಿಗಳು ಮಾತ್ರ ಪ್ರವೃತ್ತರಾಗುತ್ತಾರೆ. ಇದು ಕಠಿಣವಾದ ಮಾರ್ಗ, ಆದರೆ ರಾಜಮಾರ್ಗವಿದು. ವೇದಗಳಲ್ಲಿ ಅಭ್ಯುದಯದ ಪ್ರವೃತ್ತಿ ಮಾರ್ಗವನ್ನು, ನಿಶ್ರೇಯಸದ ನಿವೃತ್ತಿ ಮಾರ್ಗವನ್ನು ವಿಸ್ತಾರವಾಗಿ ಉಪದೇಶಿಸಲಾಗಿದೆ. ಮಾನವರಿಗೆ ಶಾಶ್ವತಾನಂದವನ್ನು ಹೊಂದಲು ಬೇಕಾಗಿರುವ ವಿಚಾರವನ್ನು ವಿಸ್ತಾರವಾಗಿ ಚರ್ಚೆ ಮಾಡುವ ಶಾಸ್ತ್ರ ಗ್ರಂಥಗಳಿಗೆ ದರ್ಶನಗಳೆಂದು ಹೆಸರು. ದರ್ಶನಗಳೆಂದರೆ ನೋಟ, ವಿಚಾರ, ವಿವೇಕ, ವಿಮರ್ಶೆ, ತರ್ಕ, ಕಾಣಿಕೆ, ವಾದ ವಿವಾದಗಳು ಎಂದರ್ಥ. ದೃಶಿರ್ ಪ್ರೇಕ್ಷಣೆ ಎಂಬ ಧಾತುವಿನಿಂದ ಹುಟ್ಟಿರುವ ಪದ ದರ್ಶನ. ದೃಶ್ಯತೆ ಅನೇನ ಇತಿ ದರ್ಶನಂ, ದರ್ಶಯತಿ ಇತಿ ಚ ದರ್ಶನಂ. ಮಾನವರಿಗೆ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಸುವ ವಿಚಾರ ಪ್ರಧಾನವಾದ ಶಾಸ್ತ್ರಗಳಿಗೆ ದರ್ಶನ ಎಂದು ಹೆಸರು. ಪ್ರಶ್ನೆಗಳಿಗೆ, ಆಕ್ಷೇಪಗಳಿಗೆ, ವಾದ ವಿವಾದಗಳಿಗೆ, ಪೂರ್ವ ಪಕ್ಷಗಳಿಗೆ ಈ ದರ್ಶನ ಗ್ರಂಥದಲ್ಲಿ ಸ್ವಾಗತ ಉಂಟು. ಜೀವ, ಈಶ, ಜಗತ್ತುಗಳ ಸ್ವರೂಪವನ್ನು, ಲಕ್ಷಣಗಳನ್ನು ವಿಸ್ತಾರವಾಗಿ ಈ ದರ್ಶನ ಗ್ರಂಥಗಳಲ್ಲಿ ಚರ್ಚಿಸಿ ತರ್ಕದಿಂದ ನಿರ್ಣಯಿಸಿರುತ್ತಾರೆ. ಕ್ರಿಸ್ತಪೂರ್ವ 5 ರಿಂದ 8ನೇ ಶತಮಾನದ ಅವಧಿಯಲ್ಲಿ
ಈ ದರ್ಶನೋದಯವಾಗಿದೆ ಎನ್ನಬಹುದು. ಈ ದರ್ಶನಗಳನ್ನು ಆಸ್ತಿಕ ದರ್ಶನವೆಂದು ನಾಸ್ತಿಕ ದರ್ಶನವೆಂದು ಪ್ರಧಾನವಾಗಿ ವಿಂಗಡಿಸಬಹುದು. ಅಸ್ತಿ ಇತಿ ವಾದಿನಃ ಆಸ್ತಿಕಾಃ, ನಾಸ್ತಿ ಇತಿ ವದಂತಹ ನಾಸ್ತಿಕಾಃ. ಇದೆ ಎನ್ನುವವರು ಆಸ್ತಿಕರು, ಇಲ್ಲ ಎನ್ನುವವರೇ ನಾಸ್ತಿಕರು. ಇಬ್ಬರು ದರ್ಶನಕಾರರೆಂದೇ ಕರೆಯಲ್ಪಡುತ್ತಾರೆ. 6 ತತ್ವಗಳನ್ನು ಇವೆ ಎನ್ನುವವರೇ ಆಸ್ತಿಕರು. ಆ 6 ತತ್ವಗಳು ಯಾವುದೆಂದರೆ: ದೇಹ ವಿಲಕ್ಷಣ ಆತ್ಮ ಅಸ್ತಿ, ಜೀವ ವಿಲಕ್ಷಣ ಸರ್ವಜ್ಞ ಸರ್ವಶಕ್ತ ಈಶ್ವರ ಅಸ್ತಿ, ಪ್ರತ್ಯಕ್ಷ ಪ್ರಮಾಣ ಗೋಚರೌ ಧರ್ಮಾಧರ್ಮೌ ಸ್ತಃ, ಅಸ್ಮಾತ್ ಲೋಕಾತ್ ವಿಭಿನ್ನಂ ಲೋಕಾಂತರಂ ಅಸ್ತಿ, ಪ್ರತ್ಯಕ್ಷ ಪ್ರಮಾಣಾತ್ ವಿಲಕ್ಷಣಃ ವೇದಃ ಪ್ರಮಾಣಭೂತಃ ಅಸ್ತಿ, ಅಸ್ಮಾತ್ ಜನ್ಮನಃ ವಿಭಿನ್ನಂ ಜನ್ಮಾಂತರಂ ಅಸ್ತಿ. ಹೀಗೆ ಈ 6ರಲ್ಲಿ ಯಾವುದಾದರೊಂದನ್ನಾದರೂ ಒಪ್ಪುವವರೇ ಆಸ್ತಿಕರು, ಅಥವಾ ಕೆಲವನ್ನಾದರೂ ಒಪ್ಪುವವರೇ ಆಸ್ತಿಕರು. ಆದರೆ ವೇದ ಪ್ರಾಮಾಣ್ಯವನ್ನು ಮಾತ್ರ ಒಪ್ಪುವವರಾದ್ದರಿಂದಲೇ ಇವರು ಆಸ್ತಿಕರು ಎಂದು ಕರೆಯಲ್ಪಡುತ್ತಾರೆ. ವೇದ ಪ್ರಾಮಾಣ್ಯವೊಂದನ್ನು ಒಪ್ಪದಿರುವವರೇ ನಾಸ್ತಿಕರು. ನಾಸ್ತಿಕೋ ವೇದ ನಿಂದಕಃ ಎಂದು ಅಮರಕೋಶದ ಮಾತು. ವೇದ ಪ್ರಾಮಾಣ್ಯವನ್ನು ಒಪ್ಪದಿರುವ ಚಾರ್ವಾಕ, ಜೈನ, ಬೌದ್ಧ ಧರ್ಮಗಳನ್ನು ನಾಸ್ತಿಕ ದರ್ಶನಗಳೆಂದೇ ನಮ್ಮಲ್ಲಿ ಪರಿಗಣಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ವೇದ ಪ್ರಾಮಾಣ್ಯಕ್ಕೆ ಉಚ್ಚತಮವಾದ ಸ್ಥಾನವಿರುತ್ತದೆ. ಲೋಕಾಂತರ, ಜನ್ಮಾಂತರಗಳಿಗೆ, ಧರ್ಮಾಧರ್ಮಗಳಿಗೆ, ಈಶ್ವರಾಸ್ತಿತ್ವಕ್ಕೆ, ಕರ್ಮ ಸಿದ್ಧಾಂತಕ್ಕೆ ಹಾಗೂ ಮೋಕ್ಷ ಸ್ವರೂಪ ನಿರ್ಣಯಕ್ಕೆ ವೇದಗಳೇ ಪ್ರಧಾನ ಕಾರಣಗಳಲ್ಲವೇ? ಆಸ್ತಿಕ ದರ್ಶನಗಳು ವೇದ ಪ್ರಾಮಾಣ್ಯವನ್ನು ಒಪ್ಪುತ್ತವೆ. ಈ ಆಸ್ತಿಕ ದರ್ಶನಗಳನ್ನು ಪ್ರಧಾನವಾಗಿ 6 ಪರಿಗಣಿಸಿ ಅವುಗಳನ್ನು ಎರಡೆರಡರಂತೆ ಕೂಡಿಸಿ 3ರಲ್ಲೇ ಅಡಕ ಮಾಡಿರುತ್ತಾರೆ. ಸಾಂಖ್ಯ ಯೋಗಗಳೆರಡೂ ಸೇರಿ ಸಾಂಖ್ಯ ದರ್ಶನ, ನ್ಯಾಯ ವೈಶೇಷಿಕಗಳೆರಡೂ ಸೇರಿ ನ್ಯಾಯ ದರ್ಶನ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಕೂಡಿಕೊಂಡು ಮೀಮಾಂಸಾ ದರ್ಶನ. ಈ 3ರನ್ನೇ ಸೂಕ್ಷ್ಮವಾಗಿ ಬಿಡಿಸಿದಾಗ 6 ಆಸ್ತಿಕ ದರ್ಶನಗಳೆಂದು ಪ್ರಸಿದ್ಧಿಯಾಗಿರುತ್ತವೆ. ಅವುಗಳೇ ಆಸ್ತಿಕ ಷಡ್ದರ್ಶನಗಳೆಂದು ಈಗಲೂ ಪ್ರಸಿದ್ಧವಾಗಿರುತ್ತವೆ. ಈಗ ಈ ಷಡ್ದರ್ಶನಗಳ ಪರಿಚಯವನ್ನು ಸಂಕ್ಷೇಪವಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 1. ಕಾಪಿಲ ಸಾಂಖ್ಯ ದರ್ಶನ, ಪಾತಂಜಲ ಯೋಗ ದರ್ಶನ, ಗೌತಮೀಯ ನ್ಯಾಯ ದರ್ಶನ, ಕಣಾದ ವೈಶೇಷಿಕ ದರ್ಶನ, ಜೈಮಿನೀಯ ಪೂರ್ವಮೀಮಾಂಸಾ ದರ್ಶನ, ಬಾದರಾಯಣೀಯ ವೇದಾಂತ ದರ್ಶನ. ಈಗ ಸಾಂಖ್ಯ ದರ್ಶನ. ತತ್ವಗಳನ್ನು ವಿಮರ್ಶೆ ಮಾಡುವ, ವಿಚಾರ ಮಾಡುವ ವಿವೇಕಿಗಳಾದ ವಾದಿಗಳೇ ಸಾಂಖ್ಯರು. ಸಾಂಖ್ಯರು ತುಂಬಾ ಆಳವಾಗಿ ಈ ಜಗತ್ತಿನ ಹಾಗೂ ಆತ್ಮನ ಸ್ವರೂಪವನ್ನು ಚಿಂತನೆ ಮಾಡುತ್ತಾರೆ. ಸಂಖ್ಯಾತತ್ವ ವಿಚಾರಣ ಎಂಬ ಲಕ್ಷಣದಂತೆ ಸಂಖ್ಯಾ ಎಂದರೆ ತತ್ವಗಳ ವಿಚಾರ, ಸಂಖ್ಯೆ ಎಂದರೆ ಈ ವಿಶ್ವದ ರಹಸ್ಯವನ್ನು ಎಳೆಯಾಗಿ ಒಂದೊಂದಾಗಿ ಬಿಡಿಯಾಗಿ ವಿಚಾರ ಮಾಡುವುದು. ಸಂಖ್ಯೆಯನ್ನು ಮಾಡುವವರೇ ಸಾಂಖ್ಯರು. ಈ ಸಾಂಖ್ಯ ದರ್ಶನವು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾಗಿದೆ. ಇದು ವೇದ ಕಾಲದಷ್ಟೇ ಪ್ರಾಚೀನ ಹಾಗೂ ಪ್ರಸಿದ್ಧ ಮತ್ತು ಜನಪ್ರಿಯವಾದ ದರ್ಶನವಾಗಿರುತ್ತದೆ. ಕಪಿಲ ಮಹರ್ಷಿಗಳೇ ಸಾಂಖ್ಯ ದರ್ಶನಕ್ಕೆ ಮೂಲ ಪುರುಷರು. ಆದುದರಿಂದಲೇ ಇದಕ್ಕೆ ಕಾಪಿಲ ಸಾಂಖ್ಯ ದರ್ಶನವೆಂದೇ ಹೆಸರಾಗಿದೆ. ಕಾಪಿಲ ಸಾಂಖ್ಯ ದರ್ಶನ ಸೂತ್ರಗಳಿಂದಲೂ ಈಶ್ವರ ಕೃಷ್ಣರ ಸಾಂಖ್ಯ ಕಾರಿಕೆಗಳೇ ಹೆಚ್ಚು ಪ್ರಾಮಾಣಿಕವೂ ಜನಪ್ರಿಯವೂ ಆಗಿರುತ್ತವೆ. ಸಾಂಖ್ಯರು 25 ತತ್ವಗಳನ್ನು ಒಪ್ಪಿಕೊಳ್ಳುತ್ತಾರೆ. ಅವುಗಳು ಯಾವುದೆಂದರೆ: ಮೂಲ ಪ್ರಕೃತಿ ಮತ್ತು ಪ್ರಧಾನ, ಮಹತ್ತತ್ವ, ಅಹಂಕಾರ, ಆಕಾಶ ತನ್ಮಾತ್ರ, ವಾಯು ತನ್ಮಾತ್ರ, ತೇಜ ತನ್ಮಾತ್ರ, ಆಪ್ ತನ್ಮಾತ್ರ, ಪೃಥಿವೀ ತನ್ಮಾತ್ರ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮೇಂದ್ರಿಯ, ಕೈಗಳು, ಕಾಲುಗಳು, ವಾಗೀಂದ್ರಿಯ, ಜನನೇಂದ್ರಿಯ, ಮಲ ವಿಸರ್ಜನೇಂದ್ರಿಯ, ಅಂತಃಕರಣ, ಆಕಾಶ, ವಾಯು, ತೇಜಸ್ಸು, ಅಪ್ಪು, ಭೂಮಿ ಮತ್ತು ಶುದ್ಧವಾದ ಪುರುಷನು. ಹೀಗೆ
25 ತತ್ವಗಳನ್ನು ವಿಮರ್ಶೆ ಮಾಡುವುದರಿಂದ ಇವರಿಗೆ ಸಾಂಖ್ಯರೆಂದು ಹೆಸರಾಗಿದೆ. ಸಾಂಖ್ಯಕಾರಿಕೆಯಲ್ಲಿರುವ ಈ ಒಂದು ಶ್ಲೋಕವು ಸಾಂಖ್ಯ ದರ್ಶನದ ಸಾರವಾಗಿರುತ್ತದೆ ಎನ್ನಬಹುದು. ಮೂಲ ಪ್ರಕೃತಿ ರವಿಕೃತಿ ಮಹದಾದ್ಯಾಹ ಪ್ರಕೃತಿ ವಿಕೃತಯಃ ಸಪ್ತ ಷೋಡಶಕಶ್ಚ ವಿಕಾರಃ ನ ಪ್ರಕೃತಿ ನ ವಿಕೃತಿ ಪುರುಷಃ. ಮೂಲ ಪ್ರಕೃತಿ ರವಿಕೃತಿ ಮಹದಾದ್ಯಾಹ ಪ್ರಕೃತಿ ವಿಕೃತಯಃ ಸಪ್ತ ಷೋಡಶಕಶ್ಚ ವಿಕಾರಃ ನ ಪ್ರಕೃತಿ ನ ವಿಕೃತಿ ಪುರುಷಃ. ಮೂಲ ಪ್ರಕೃತಿಯು ನಿತ್ಯ ಪ್ರಕೃತಿಯು, ಇದು ಎಂದೆಂದೂ ವಿಕೃತಿಯಾಗಲಾರದು. ಮಹತ್ತತ್ವವಾದಿ 7 ತತ್ವಗಳು ಕಾರಣ ಮತ್ತು ಕಾರ್ಯ ಅಂದರೆ ಪ್ರಕೃತಿ ಮತ್ತು ವಿಕೃತಿಗಳು, ದಶೇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು ನಿತ್ಯ ವಿಕಾರಿಗಳು. ಆದರೆ ಪುರುಷರು ಮಾತ್ರ ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ. ಇದು ಈ ಕಾರಿಕೆಯ ತಾತ್ಪರ್ಯ. ಸಾಂಖ್ಯ ದರ್ಶನದ ಪ್ರಕಾರ ಪ್ರಕೃತಿ ಮತ್ತು ಪುರುಷರೆಂಬ 2 ತತ್ವಗಳು, ಪ್ರಕೃತಿಯು ತಾನೇ ತನ್ನನ್ನೇ ಈ ಸಮಸ್ತ ಪ್ರಪಂಚ ರೂಪವನ್ನಾಗಿ ಪರಿಗಣಿಸಿಕೊಂಡಿರುತ್ತದೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ 3 ಗುಣಗಳು ಸಮಾನಾಂತರದಿಂದ ಕೂಡಿರುವ ಶಕ್ತಿಯೇ ಪ್ರಧಾನ ಮತ್ತು ಪ್ರಕೃತಿಯು. ಇದು ಪುರುಷನಿಗೆ ಭೋಗಗಳನ್ನು ಮೋಕ್ಷಗಳನ್ನು ಉಂಟು ಮಾಡುತ್ತಾ ಇರುತ್ತದೆ. ಪ್ರಕೃತಿಗೆ ಕರ್ತೃ ಎಂದು ಹೆಸರು. ಭೋಗಾನುಭವವು ಪ್ರಕೃತಿಗೆ ಇರುವುದಿಲ್ಲ. ಶರೀರೇಂದ್ರಿಯಾದಿ ರೂಪದಿಂದ ಪರಿಣಾಮಗೊಂಡಿರುವುದು ಈ ಜಡವಾದ ಪ್ರಕೃತಿಯೇ. ಇನ್ನು ಪುರುಷನ ವಿಚಾರ, ಚೈತನ್ಯ ರೂಪನಾದ ಪುರುಷನು ಕೇವಲ ಭೋಕ್ತೃವಾಗಿರುತ್ತಾನೆ. ಕರ್ಮಗಳನ್ನೆಲ್ಲ ಮಾಡುವುದು ಪ್ರಕೃತಿಯೇ. ಇದರ ಫಲಭೋಗಗಳು ಮಾತ್ರ ಪುರುಷನಿಗೆ. ಪ್ರಕೃತಿಗೆ ಬುದ್ಧಿ ಇಲ್ಲ. ಪ್ರಕೃತಿಯು ಕುರುಡನಂತಿದೆ. ಪುರುಷನು ಚಿನ್ಮಾತ್ರ, ತುಂಬಾ ಬುದ್ಧಿವಂತ, ಆದರೆ ಸ್ವತಃ ಏನೂ ಮಾಡಲಾರನು. ಇವನು ಕುಂಟನಂತಿದ್ದಾನೆ. ಒಬ್ಬ ಕುರುಡ, ಇನ್ನೊಬ್ಬ ಕುಂಟ, ಇಬ್ಬರು ಭಿಕ್ಷುಕರು ಇಬ್ಬರೂ ಕೂಡಿಕೊಂಡು, ಅಂದರೆ ಕುಂಟನನ್ನು ಕುರುಡನು ಹೊತ್ತುಕೊಂಡು ಹೋಗುವಂತೆ ವ್ಯವಹಾರಗಳನ್ನು ಮಾಡುತ್ತಿರುವುದರಿಂದ ಜೀವಾತ್ಮನು ಸುಖ ದುಃಖ ಭೋಗಗಳನ್ನು ಅನುಭವಿಸುತ್ತಿರುತ್ತಾನೆ. ಪ್ರಕೃತಿಯನ್ನು ಎಂದರೆ ಶರೀರಾದಿಗಳನ್ನು ತಾನೆಂದು ತಿಳಿದು ಆತ್ಮನು ಸಂಸಾರಿಯಾಗಿರುತ್ತಾನೆ. ಅವಿದ್ಯೆಯಿಂದ ಸಂಸಾರವು ಉಂಟಾಗುತ್ತದೆ, ವಿದ್ಯೆಯಿಂದ ಮೋಕ್ಷವು ಉಂಟಾಗುತ್ತದೆ. ಸಾಂಖ್ಯರು ಈಶ್ವರನನ್ನು ಒಪ್ಪುವುದಿಲ್ಲವಾದ್ದರಿಂದ ಇವರಿಗೆ ನಿರೀಶ್ವರ ಸಾಂಖ್ಯರೆಂದು ಹೆಸರು. ಸಾಂಖ್ಯರು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅಂದರೆ ವೇದಗಳೆಂಬ 3 ಪ್ರಮಾಣಗಳನ್ನು ಒಪ್ಪಿಕೊಳ್ಳುತ್ತಾರೆ. ಈಗ ಪಾತಂಜಲ ಯೋಗ ದರ್ಶನ. ಪತಂಜಲಿ ಮಹರ್ಷಿಗಳಿಂದ ಪ್ರಾರಂಭಗೊಂಡಿರುವ ಈ ಯೋಗ ದರ್ಶನವು ಒಂದು ಪ್ರಸಿದ್ಧವಾದ ಆಸ್ತಿಕ ದರ್ಶನವಾಗಿರುತ್ತದೆ. ಕಾಪಿಲ ಸಾಂಖ್ಯ ದರ್ಶನಗಳೊಂದಿಗೆ ಮೈತ್ರಿಯನ್ನು ಹೊಂದಿರುವುದರಿಂದ ಇದನ್ನು ಸೇಶ್ವರ ಸಾಂಖ್ಯ ದರ್ಶನವೆಂದೇ ಕರೆಯುತ್ತಾರೆ. ಈ ಯೋಗ ದರ್ಶನವು ಸರ್ವಜ್ಞ ಸರ್ವಶಕ್ತನಾದ ಈಶ್ವರನನ್ನು ಒಪ್ಪಿಕೊಳ್ಳುತ್ತದೆ. ಕಾಪಿಲ ಸಾಂಖ್ಯ ದರ್ಶನವು ವಿಚಾರ ಪ್ರಧಾನವಾಗಿದೆ. ಆದರೆ ಪಾತಂಜಲ ಯೋಗ ದರ್ಶನವು ಅದರ ಪ್ರಯೋಗ ರೂಪವಾಗಿರುತ್ತದೆ. ಯೋಗ ಎನ್ನುವ ಶಬ್ದವು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ತುಂಬಾ ಬಳಕೆಯಲ್ಲಿರುತ್ತದೆ. ಯೋಗವೆಂದರೆ ಯೋಗ ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ ಎನ್ನುವಂತೆ ಚಿತ್ತವೃತ್ತಿಗಳನ್ನು ನಿರೋಧಿಸುವುದು ಎಂದರ್ಥ. ಈ ಯೋಗಕ್ಕೆ 8 ಮೆಟ್ಟಲುಗಳಿವೆ. ಆದ್ದರಿಂದ ಇದಕ್ಕೆ ಅಷ್ಟಾಂಗ ಯೋಗವೆಂದು ಹೆಸರು. ಈ 8 ಅಂಗಗಳನ್ನು ಕ್ರಮಕ್ರಮವಾಗಿ ಅನುಷ್ಠಾನ ಮಾಡುವುದರಿಂದ ಸಾಧಕರಿಗೆ ಯೋಗವು ದಕ್ಕುತ್ತದೆ. ಅಷ್ಟಾಂಗಗಳು ಯಾವುದೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳು. ಯಮ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಆಸನ ಸ್ಥಿರ ಸುಖವಾದ ಶರೀರದ ಸ್ಥಿತಿ. ಪ್ರಾಣಾಯಾಮ ಪ್ರಾಣನ ನಿಯಂತ್ರಣ. ಪ್ರತ್ಯಾಹಾರ ಹೊರಗಿನಿಂದ ಒಳಗಡೆಗೆ ಸೇರಿಸಿಕೊಳ್ಳುವಿಕೆ. ಧಾರಣ ಏಕವಸ್ತುನಿಷ್ಠವಾದ ಸ್ಥಿತಿ. ಧ್ಯಾನ ಏಕಾಗ್ರತೆಯಿಂದ ಮನಸ್ಸನ್ನು ಈಶ್ವರನಲ್ಲಿ ನಿಲ್ಲಿಸುವುದು. ಸಮಾಧಿ ಎಂದರೆ
ಬಾಹ್ಯ ಶರೀರವನ್ನು ಮರೆತು ಆತ್ಮನಲ್ಲಿ ಒಂದಾಗುವಿಕೆ. ಈ 8 ಸಾಧನಗಳಿಂದ ಯೋಗವು ದಕ್ಕುತ್ತದೆ. ಸರ್ವಜ್ಞನಾದ ಈಶ್ವರನನ್ನು ಧ್ಯಾನ ಮಾಡುವುದರಿಂದಲೂ ಮನಸ್ಸು ಏಕಾಗ್ರವಾಗಿ ಅದರಿಂದ ಯೋಗವು ದಕ್ಕುತ್ತದೆ. ಈ ಯೋಗದ ಪ್ರಾಪ್ತಿಯಿಂದ ಮನಸ್ಸು ಪ್ರಸನ್ನವಾಗುತ್ತದೆ, ಶಾಂತವಾಗುತ್ತದೆ ಮತ್ತು ಸರ್ವವ್ಯಾಪಕವೂ ಆಗುತ್ತದೆ. ಯೋಗ ದರ್ಶನದ ಸೂತ್ರಕಾರರಾದ ಪತಂಜಲಿ ಮಹರ್ಷಿಗಳು ಯೋಗ ದರ್ಶನದ ಜೊತೆಗೆ ಆರೋಗ್ಯಕ್ಕಾಗಿ ವೈದ್ಯಶಾಸ್ತ್ರವನ್ನು, ವಾಕ್ಶುದ್ಧಿಗಾಗಿ ವ್ಯಾಕರಣ ಶಾಸ್ತ್ರವನ್ನು ಬರೆದಿದ್ದಾರೆಂದು ನಮಗೆ ತಿಳಿಯುತ್ತದೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪಾತಂಜಲ ಯೋಗ ದರ್ಶನದಿಂದ ಚಿತ್ತದ ಮಲವನ್ನು, ವ್ಯಾಕರಣ ಶಾಸ್ತ್ರದಿಂದ ವಾಕೀಂದ್ರಿಯದ ದೋಷಗಳನ್ನು, ವೈದ್ಯ ಗ್ರಂಥದಿಂದ ಶರೀರದ ಮಲವನ್ನು ನಾಶ ಮಾಡಿರುವಂತಹ ಮುನಿ ಪುಂಗವರಾದ ಪತಂಜಲಿ ಮಹರ್ಷಿಗಳನ್ನು ನಾನು ಸದಾ ಪ್ರಾಂಜಲಿಯಾಗಿ ನಮಿಸುತ್ತೇನೆ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ನ್ಯಾಯ ದರ್ಶನದ ಬಗ್ಗೆ ಮುಂದುವರೆಯಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ